ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಂತಿ ಕ್ರಾಂತಿಯ ಚರ್ಚೆಯ ನಡುವೆ ವಿಧಾನ ಪರಿಷತ್ನ ಸದಸ್ಯರು ಸಿಎಂ ಸಿದ್ದರಾಮಯ್ಯನವರ ಪುತ್ರರೂ ಆಗಿರುವಂತಹ ಯತೀಂದ್ರ ಕೊಟ್ಟಂತಹ ಹೇಳಿಕೆ ಸಂಚಲನವನ್ನ ಸೃಷ್ಟಿಸಿದೆ. ಸಚಿವ ಸತೀಶ್ ಜಾರಕಿಹೊಳಿ ಪರ ಬಹಿರಂಗ ಬ್ಯಾಟ್ ಬೀಸಿದ್ರು. ಬಹಿರಂಗ ವೇದಿಕೆಯಲ್ಲಿ ಯತೀಂದ್ರ ಅವರು ಕೈಮನೆಯಲ್ಲಿ ಯತೀಂದ್ರ ಹೇಳಿಕೆ ಕೋಲಾಹಲ ಕಾರಣವಾಗಿದೆ. ಪುತ್ರನಿಂದ ವಿವರಣೆಯನ್ನ ಕೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ರಾಯಭಾಗದಲ್ಲಿ ನಡೆದ ಬೆಳವಣಿಗೆಯ ಬಗ್ಗೆ ಯತೀಂದ್ರ ತಮ್ಮ ತಂದೆಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ತಂದೆಯ ಬಳಿ ಯತೀಂದ್ರ ಹೇಳಿದ್ದೇನು, ಸಿದ್ದರಾಮಯ್ಯ ಅದಕ್ಕೇನಂದ್ರು. ಸಚಿವ ಸತೀಶ್ ಜಾರಕಿಹೊಳಿ ಪರ ಬಹಿರಂಗ ಬ್ಯಾಟಿಂಗ್ ವಿಚಾರ ನಾನಾ ರೀತಿಯ ಚರ್ಚೆಗೆ ವ್ಯಾಖ್ಯಾನಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದ ವಿರೋಧಿ ಗುಂಪಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಒಂದು ಗುಂಪು ರೆಡಿ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಹೇಳಿಕೆಯ ಕುರಿತಂತೆ ಕ್ಲಾರಿಫಿಕೇಶನ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪುತ್ರನಿಗೆ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಉತ್ತರಾಧಿಕಾರಿ ಹೇಳಿಕೆ, ತಂದೆಗೆ ಯತೀಂದ್ರ ಕೊಟ್ಟಂತಹ ವಿವರಣೆ ಏನು, ಡೀಟೇಲ್ಸ್ ನಿಮ್ಮ ಮುಂದೆ. ಸಾಮಾಜಿಕ ನ್ಯಾಯ, ಪ್ರಗತಿಪರ ವಿಚಾರ, ಸಿದ್ಧಾಂತದ ಬಗ್ಗೆ ನಾನು ಪ್ರಸ್ತಾಪಿಸಿದ್ದೆ. ತಂದೆಯ ಬಳಿ ಯತೀಂದ್ರ ಹೇಳಿರುವಂಥದ್ದು ನಿಮ್ಮ ವಿಚಾರಧಾರೆಗಳು ಸತೀಶ್ ಜಾರಕಿಹೊಳಿ ಅವರಲ್ಲಿಯೂ ಕೂಡ ಇದೆ. ಹಾಗಾಗಿಯೇ ನಾನು ಈ ಹೇಳಿಕೆ ಕೊಟ್ಟೆ. 2028ರ ನಂತರದ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು ಮಾತನಾಡಿದ್ದೇನೆ ಹೊರತು ಪ್ರಸ್ತುತ ರಾಜಕಾರಣದ ಬಗ್ಗೆ ನಾನು ಮಾತನಾಡಿಲ್ಲ. ಸಿಎಂ ವಿಚಾರವಾಗಲಿ ರಾಜಕೀಯ ವಿಚಾರವಾಗಲಿ ಅಲ್ಲಿ ಪ್ರಸ್ತಾಪವೇ ಆಗಿಲ್ಲ. ಇದು ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ತಂದೆಯ ಎದುರು. ಅದಾದ ಬಳಿಕ ನಾನು ನನ್ನ ಹೇಳಿಕೆಯ ಬಗ್ಗೆಯೇ ಕ್ಲಾರಿಟಿ ಕೊಟ್ಟಿದ್ದೇನೆ. ಯಾವುದೇ ಗೊಂದಲ ಇಲ್ಲ, ಇದರಲ್ಲಿ ಬೇರೆ ರೀತಿಯ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ. ನನ್ನ ಹೇಳಿಕೆಯನ್ನ ನಾಯಕತ್ವ ವಿಚಾರಕ್ಕೆ ಅನಾವಶ್ಯಕವಾಗಿ ಕೆಲವರು ಲಿಂಕ್ ಮಾಡ್ತಿದ್ದಾರೆ, ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ವಿವಾದವೂ ಇಲ್ಲ, ಯಾವುದೇ ಗೊಂದಲವೂ ಇಲ್ಲ. ನಾನು ತುಂಬ ಕಾನ್ಫಿಡೆನ್ಸ್ನಲ್ಲಿಯೇ ಈ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಈ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂಥೇಳಿ ಸಿದ್ದರಾಮಯ್ಯನವರ ಬಳಿ ಯತೀಂದ್ರ ಹೇಳಿರುವಂಥದ್ದು. ಹಾಗಾದರೆ ಅದಕ್ಕೆ ಸಿದ್ದರಾಮಯ್ಯನವರು ಏನು ಹೇಳಿದರು? ಮಗನ ಮಾತಿಗೆ ಆಯ್ತು ಬಿಡು, ಎಚ್ಚರಿಕೆಯಿಂದಿರು ಅಂಥೇಳಿ ಸಿಎಂ ಹೇಳಿದ್ರಂತೆ. ಇಬ್ಬರ ನಡುವೆ ಆದಂತಹ ಕಾನ್ವರ್ಜೇಷನ್ ಇದು. ಸಿಎಂ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರ ನಡುವೆ ಆದಂತಹ ಕಾನ್ವರ್ಜೇಷನ್ನು ಅವರು ಕೊಟ್ಟಂತಹ ಉತ್ತರಾಧಿಕಾರಿಯ ಸ್ಟೇಟ್ಮೆಂಟ್ನ ವಿಚಾರಕ್ಕೆ. ಇದೇ ವಿಚಾರ ಈಗ ಜೋರು ಚರ್ಚೆಗೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಮುಖ್ಯವಾಗಿ ಸಿದ್ದರಾಮಯ್ಯನವರ ವಿರೋಧಿ ಬಣ ಅಂಥೇಳಿ ಏನಿದೆ ಅಥವಾ ಮತ್ತೊಂದು ಬಣ ಏನಿದೆ ಅದಕ್ಕೊಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಇವತ್ತು